21st ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ವಿಚ್ ಡಿವೈಡ್ ದ ಜಾಯಿನ್ ಆಫ್ 1,6 ಅಂಡ್ 4,3. ಸೊ ಇಲ್ಲಿ ಯಾರ್ಯಾರು ಜಾಯಿನ್ ಆಗ್ತಾ ಇದಾರೆ? ಜಾಯಿನ್ ಆಫ್ 1,6 ಅಂಡ್ 4,3. ಸೊ 2 ಪಾಯಿಂಟ್ ಜಾಯಿನ್ ಆಗ್ತಾ ಇದಾವೆ. ಯಾವ್ಯಾವುದು? ಒಂದು 1,6, ಇನ್ನೊಂದು 4,3. ಈ ಲೈನ್ ಯಾವ್ದೋ ಒಂದು ಪಾಯಿಂಟ್ ಡಿವೈಡ್ ಮಾಡ್ತಾ ಇದೆ. ನಾವು ಕಂಡಿಡ್ಬೇಕು. ಸೊ ಅದನ್ನ ಸಿ ಅಂತ ತಗೋತೀನಿ. ಸಿ ಆಫ್ ಎಕ್ಸ್ ವೈ. ಇದೇನಾಗುತ್ತೆ ಅವಾಗ? ಇದು x1 y1 ಆಗುತ್ತೆ, ಇದು x2 y2 ಆಗುತ್ತೆ. ಹೀಗೆ ರೇಷಿಯೋ ಅವರೇ ಕೊಟ್ಟಿದ್ದಾರೆ 1:2. ಅಂದ್ರೆ ಏನು? m1 ವ್ಯಾಲ್ಯೂ 1 ಅಂತ ತಗೋಬೇಕು, m2 ವ್ಯಾಲ್ಯೂ ಬಂದ್ಬಿಟ್ಟು 2 ಅಂತ ತಗೋಬೇಕು. ಸೊ ಈಗ ಸಿ ಪಾಯಿಂಟ್ ಕಂಡಿಬೇಕಂದ್ರೆ ನಥಿಂಗ್ ಬಟ್ ಏನು? ಸೆಕ್ಷನ್ ಫಾರ್ಮುಲಾ ಆಗ್ಬೇಕು. ಸೊ ಸೆಕ್ಷನ್ ಫಾರ್ಮುಲಾ ಬಂದ್ಬಿಟ್ಟು ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಓಕೆ m1 x2 ಪ್ಲಸ್ m2 x1 ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2 m1 y2 ಪ್ಲಸ್ m2 y1 ಹೋಲ್ ಡಿವೈಡೆಡ್ ಬೈ m1 ಪ್ಲಸ್ m2. ಓಕೆ, ಇದು ಬಂದ್ಬಿಟ್ಟು ಸೆಕ್ಷನ್ ಫಾರ್ಮುಲಾ. ಈಗ ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಓಕೆ, ಈಗ ನೀವು ನೋಡ್ರಿ m1 ವ್ಯಾಲ್ಯೂ ಏನು? 1. ಸೊ 1 ಪ್ಲಸ್ 2 ಬರ್ಬಿಡ್ತೀನಿ. ಈಗ ಇಲ್ಲಿ m1 ವ್ಯಾಲ್ಯೂ ಏನು? 1. x2 ವ್ಯಾಲ್ಯೂ ಏನಿದೆ? 4 ಇದೆ. ಪ್ಲಸ್ m2 ವ್ಯಾಲ್ಯೂ ಏನು? 2. ಓಕೆ, x1 ವ್ಯಾಲ್ಯೂ ಏನಿದೆ? ಇಲ್ಲಿ 1 ಇದೆ. ಇಲ್ಲಿ ಮತ್ತೆ ಡಿನಾಮಿನೇಟರ್ m1 ಪ್ಲಸ್ m2 ಏನು? 1 ಪ್ಲಸ್ 2. m1 ವ್ಯಾಲ್ಯೂ ಏನಿದೆ? 1 ಇದೆ. y2 ವ್ಯಾಲ್ಯೂ 3 ಇದೆ. ಪ್ಲಸ್ m2 ವ್ಯಾಲ್ಯೂ ಏನು? 2 ಇಂಟು y1 ವ್ಯಾಲ್ಯೂ ಏನಿದೆ? 6 ಇದೆ. ಓಕೆ, ಈಗ ಇಲ್ಲಿ ಬರೀತೀನಿ. ಇವಾಗ ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನಾಗುತ್ತೆ? 1 4 ಜಾ 4 ಪ್ಲಸ್ 2 1 ಜಾ 2 ಹೋಲ್ ಡಿವೈಡೆಡ್ ಬೈ 3 ಆಗುತ್ತೆ. ಇಲ್ಲಿ 1 3 ಜಾ 3 ಪ್ಲಸ್ ಇಲ್ಲಿ 2 6 ಎಷ್ಟಾಗುತ್ತೆ? 2 6 12 ಆಗುತ್ತೆ. ಹೋಲ್ ಡಿವೈಡ್ ಬೈ 1 ಪ್ಲಸ್ 2 3 ಆಗುತ್ತೆ. ಓಕೆ, ಸೊ ಇವಾಗ ಸಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು 4 ಪ್ಲಸ್ 2 ಏನೋ 6 ಬೈ 3 3 ಪ್ಲಸ್ 12 ಎಷ್ಟು? 15 15 ಬೈ 3. ಸೊ ಏನಾಗುತ್ತೆ? 3 1 ಜಾ 3 2 ಜಾ 3 1 ಜಾ 3 5 ಜಾ. ಸೊ ಆನ್ಸರ್ ಬಂದ್ಬಿಟ್ಟು ಏನು? 2, 5. ಓಕೆ, ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ ಓಕೆ, ಸೊ ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಅದು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿದ್ದೀನಿ. ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಈಗ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.